ಅಯ್ಯೋ ಇನ್ನೊಂದು ವಿಕೆಟ್ ಹೋಯ್ತು. ಚೆನ್ನಾಗಿ ಆಡ್ರು. ಸಿಹಿ ನೋಡಿದ್ರಾ? ಸಿಹಿನಾ? ಇಲ್ವಲ್ಲ ಸೀತಾ. ಎಲ್ಲೊಂದು ಸಿಹಿ. ಅಲ್ಲ ಸೀತಾ, ಯಾಕಿಷ್ಟು ಗಾಬರಿ ಆಗಿದ್ಯಾ? ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಈಗ ಬಂದು ಕೇಳ್ತಿರೋದು ನೋಡು. ನಿಮ್ಮ ಮುಖ ನೋಡ್ತಿದ್ರೆ ದೊಡ್ಡವರು ಅನ್ನೋ ಮರ್ಯಾದೆ ಕೊಡದೆ 4 ಕಪಾಳಕ್ಕೆ ಬಾರಿಸ್ಬೇಕು ಅಂತ ಸಿಟ್ಟು ಬರುತ್ತೆ. ಏನು ಮಾಡಲಿ, ನನ್ನ ಗೆಳೆಯನಿಗೋಸ್ಕರ ಹಲ್ಲು ಕಚ್ಕೊಂಡು ಸಹಿಸ್ಕೊಂಡಿದ್ದೀನಿ. ಅತ್ತೆ, ಸಿಹಿ ಎಲ್ಲೂ ಕಾಣ್ತಾ ಇಲ್ಲ. ಸೀತಾ, ಸಿಹಿ ಸಿಗ್ತಾಳೆ, ನೀ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ. ಅಶೋಕ, ಮನೇಲಿ ಎಲ್ಲೂ ಇಲ್ಲ ಅಂದ್ರೆ ಹೊರಗಡೆ ಹೋಗಿರ್ಬೋದಾ ಅಂತ. ಮಗ ಫಸ್ಟ್ ಹೊರಗಡೆ ಹುಡ್ಕೋಣ ಬಾ. ಸೀತಾ, ನಾವು ಹುಡ್ಕೊಂಡ್ ಬರ್ತೀವಿ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಸಿಹಿ ಸಿಕ್ಕೇ ಸಿಗ್ತಾಳೆ. ಸರಿ ರಾಮ್, ಹುಷಾರು. ಸಿಹಿ ಸಿಕ್ಕಿದ ತಕ್ಷಣ ಫೋನ್ ಮಾಡಿ. ಶೋರ್ ಸೀತಾ, ಬಾ. ಅಲ್ಲ ಭಾರ್ಗವ್, ನಿನ್ನೆ ಆ ಸಿಹಿ ದೇವನ ಔಟ್ ಮಾಡಿದೆ, ಇವತ್ತು ಸುಬ್ಬಿನ ಔಟ್ ಮಾಡಿದ್ದು ನೀನೇನಾ? ಸೈಕಲ್ಗಳನ್ನ ಸಾಲಾಗಿ ನಿಲ್ಲಿಸಿ ಒಂದು ಸೈಕಲ್ನ ಹೋದ್ರೆ ಏನಾಗುತ್ತೆ ಹೇಳು? ಅದೇ ಇವಾಗ ಆಗಿರೋದು. ನೆನ್ನೆ ಸಿಹಿನ ಓಡಿಸ್ದೆ, ಹಿಂದೆನೆ ಸುಬ್ಬಿನೂ ಹೋದ್ಲು, ಇನ್ನ ಇವ್ರುಗಳ ನೆಮ್ಮದಿನೂ ಹೋಗುತ್ತೆ. ಇದ್ದಿದ್ರೆ ಅವಳು ಹೇಳ್ದೆ ಕೇಳ್ದೆ ಎಲ್ಲೂ ಹೋಗ್ತಿರ್ಲಿಲ್ಲ. ಇವತ್ ನೋಡಿ ಎಲ್ಲಿ ಹೋಗಿದ್ದಾಳಂತಾನೆ ಗೊತ್ತಾಗ್ತಿಲ್ಲ. ಬೇಜಾರು ಮಾಡ್ಕೋಬೇಡ ಸೀತಾ, ಇಲ್ಲೇ ಎಲ್ಲೋ ಆಟ ಆಡ್ತಿರ್ತಾಳೆ, ಬರ್ತಾಳೆ.